ಇವತ್ತು ನಾವು ಬೆಂಗಳೂರಿನ ಕೇಂದ್ರ ಭಾಗ ಆಗಿರುವಂತಹ KR ಮಾರ್ಕೆಟಲ್ಲಿ ಇದ್ದೀವಿ. KR ಮಾರ್ಕೆಟನ್ನು ಹಲವಾರು ಜನಗಳು ಒಂದು ದೂಷಣೆ ಒಂದೇ ಏನಪ್ಪ ಅಂತಂದರೆ ನಮ್ಮ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಅದರಲ್ಲಿ ಇರೋದು ಕೊಳಕು ಸಿಟಿ. ಈ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೇವಲ ಭಾಷಣಕ್ಕೆ ಸೀಮಿತ. ಇಲ್ಲಿ ಕೇವಲ ಸ್ಮಾರ್ಟ್ ಸಿಟಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಿದೆ. KR ಮಾರ್ಕೆಟ್ ಒಳಗಡೆ ಬಂದರೆ ನೋಡ್ಬೋದು ನೀವು ಕಸಗಳನ್ನ. ಇಲ್ಲಿ ನೋಡಿ ನೀವು ಇಲ್ಲಿ ಕಸಗಳೇನು ಅಂತಂದರೆ ಹೂವು ಹೆಂಗೆ ಮಾರ್ಕೆಟಲ್ಲಿ ಗುಡ್ಡೆ ಹಾಕಿರ್ತಾರೆ ಅದೇ ರೀತಿ ಕಸಗಳನ್ನ ಗುಡ್ಡೆ ಹಾಕಿರ್ತಾರೆ ಅಂತ ಜನಗಳ ಆರೋಪ. ಏನು ಅಂತಂದರೆ ಆಲ್ರೆಡಿ ಇಲ್ಲಿ ಕೊರೋನಾ ಬರ್ತಿದೆ, ಆ ರೋಗ ಬರ್ತಿದೆ, ಈ ರೋಗ ಬರ್ತಿದೆ ಅಂತ ಹೇಳ್ತಾರೆ. ಆದರೆ ಈ ರೋಗಗಳ ಮಧ್ಯೆ ಈ ರೀತಿ ಕಸ ಇರ್ತದೆ. ಹಲವಾರು ಮಾರ್ಕೆಟಿಂದ ಈ KR ಮಾರ್ಕೆಟಲ್ಲಿ ಸುಮಾರು 15-20 ದಿನ ಆಯಿತು, ಯಾರೂ ಸಹ ಕಸ ಎತ್ಕೊಂಡು ಹೋಗಿ ಬಂದಿಲ್ಲ. ಇಲ್ಲಿ ನೋಡ್ಬೋದು ನೀವು ಈ ಕಸಗಳನ್ನ. ಸ್ಥಳೀಯರು ಅಂಗಡಿ ಮಾಲೀಕರಿದ್ದಾರೆ, ಅವ್ರನ್ನ ಕೇಳ್ತಾ ಬರೋಣ. ಸರ್ ನಮಸ್ತೆ. ಎಷ್ಟು ದಿನದಿಂದ ನಿಮ್ಗೆ ಕಸ ಎತ್ತವ್ರು ಬಂದಿಲ್ಲ ಸರ್? ಒಂದು 15-20 ದಿವಸದಿಂದ ಹಿಂಗೆ ಐತೆ ಗಲೀಜು. ಅಂದರೆ ಈಗ ಸರ್ಕಾರ ಕೇವಲ ಟಿವಿ ಮುಂದೆ ಸ್ಮಾರ್ಟ್ ಸಿಟಿ KR ಮಾರ್ಕೆಟ್ ಸ್ವಚ್ಛತೆಯಿಂದ ಕೂರ್ತಿದೆ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ನೋಡಕ್ ಬಂದ್ರೆ ನೋಡ್ಬೋದು ನೀವು, ಇಲ್ಲಿ ಹೂ ಮಾರ್ಕೆಟ್ ಯಾವ ರೀತಿ ಹೂಗಳನ್ನ ನೀವು ರಾಶಿ ಹಾಕೊಂಡಿರ್ತೀರಾ ಅದೇ ರೀತಿ ಕಸಗಳನ್ನ ರಾಶಿ ಹಾಕೊಂಡಿದ್ದೀರಾ ಅಲ್ವಾ? ಇದನ್ನ ಯಾರು ನಿಮ್ಗೆ ಅಧಿಕಾರಿಗಳು ಯಾರು ಸ್ಪಂದನೆ ಕೊಡ್ತಾ ಇಲ್ವಾ? ಎಲ್ಲ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಬಾಡಿಗೆ 1-2 ಡಬಲ್ ಮಾಡ್ಕೊಂಡು ಎಲ್ಲ ಸ್ವಚ್ಛತಾ ಮಾಡ್ತೀರಿ, ನಾವು ಒಳ್ಳೇದು ಮಾಡ್ತೀರಿ ಜನರಿಗೆ ಪಬ್ಲಿಕ್ಗೆ ಅಂತ ಇದು ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಕಸ ಅಷ್ಟು ತುಂಬೈತೆ. ಇಲ್ಲಿ ನಮಗೆ ಇಲ್ಲಿ ಕುತ್ಕೊಂಡು ಕೆಲಸ ಮಾಡೋಕ್ಕೆ ಜನರಿಗೆ ಎಲ್ಲರಿಗೂ ಆಗಲ್ಲ. ಚಿಕ್ಕ ಮಕ್ಕಳು ಇರ್ತಾರೆ. ಈ ಬಿಸಿಲು ಕಾಲದಲ್ಲಿ ಈ ವಾಸನೆಗೆ ಸ್ಮೆಲ್ಗೆ ನಮಗೆ ಕುತ್ಕೊಳ್ಳೋಕ್ಕಾಗಲ್ಲ. ಗಿರಾಕಿ ಎಲ್ಲಿಂದ ಬರ್ತಾರೆ ಇಲ್ಲಿ? ಬಾಡಿಗೆ ಮಾತ್ರ ಎಲ್ಲರಿಗೂ ಜಾಸ್ತಿ 1-2 ಡಬಲ್ ಆಗಿ ಜಿ ಪೇ ಮಾಡಿಬಿಟ್ಟು 1-2 ಡಬಲ್ ಚಾರ್ಜ್ ಮಾಡೋರಲ್ಲ. ಅದೇ ಥರ ಪಬ್ಲಿಕ್ಕು ಇಲ್ಲಿರೋ ವ್ಯಾಪಾರಿಗಳಿಗೂ ಅಂಗಡಿದವ್ರಿಗೆ ಎಲ್ಲರಿಗೂ ಸ್ವಚ್ಛತಾ ಕೊಟ್ಟು ಅವ್ರಿಗೆ ಸಹಾಯತ ಮಾಡಿ ಗೌರ್ಮೆಂಟಿಂದ ಒಳ್ಳೇದು ಮಾಡಿದ್ರೆ ಎಲ್ಲರಿಗೂ ಚೆನ್ನಾಗಾಗತ್ತಲ್ಲ. ಈ ಥರ ಇದ್ರೆ ನಮಗೆಲ್ಲ ಎಲ್ಲರಿಗೂ ವ್ಯಾಪಾರಿಗಳಿಗೆ ಎಲ್ಲಿಂದ ಗಿರಾಕಿ ಬರ್ತದೆ? ಈ ಗಿರಾಕಿ ಬಂದ್ರೆ ಭೂಮಿ ಮೇಲೆ ಓಡ್ಕೊಂಡು ಹೋಯ್ತಾ ಇಲ್ಲ, ದಾರಿ ಮೇಲೆಯಿಂದ ಹೋಯ್ತಾ ಇಲ್ಲ, ಈ ಕಸದ ಮೇಲೆಯಿಂದ ಹೆಂಗ್ ಓಡ್ಬೇಕು? ಯಾರಾದ್ರು ಹೋಗಿ ನೋಡ್ರಿ, ಸ್ವಲ್ಪ ತೋರಿಸ್ರಿ. ಈಗ ಹೈಟೆಕ್ ಪಾರ್ಕ್ ಮಾಡಿರೋದು ಒಂದೇ, ಕೇವಲ ಈಗ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗೋತೀವಿ, ಆ ಕಾರ್ ಮಾತ್ರ ಸೇಫ್ಟಿ ಆಗಿ ಹೈಟೆಕ್ ಆಗಿದೆ. ಆದ್ರೆ ಜನಗಳು ಅದರ ಮಾಲೀಕರು ಅಥವಾ ಕೆಲಸ ಮಾಡೋಂಥವ್ರು, ನೌಕರರು, ಅವ್ರ ಮಕ್ಕಳುಗಳು ಈ ರೀತಿ ಗಬ್ಬು ನಾರಂತ ಪ್ರದೇಶದಲ್ಲಿ ವಾಸನೆ ಕುಡ್ಕೊಂಡು ನಿಂತಿರ್ಬೇಕು. ಅದೇ ನೀವು ಮತ ಹಾಕಿರೋಂಥ ರಾಜಕಾರಣಿಗಳು AC ರೂಮಲ್ಲಿ ಕೂತಿದ್ದಾರೆ, ಆರಾಮಾಗಿದ್ದಾರೆ. ಇದ್ರ ಬಗ್ಗೆ ಏನಂತಿದ್ದೀರಿ ನೀವು? ಅದು ನಾವು ಸರ್ಕಾರದಿಂದ ಎಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಅನ್ನ ಕೇಳ್ತೀನಿ. ಮಾರ್ಕೆಟ್ ಇರೋರು ಜನರಿಗೆ, ನಮ್ಮ ಮಾರ್ಕೆಟಿಗೆ ಒಳ್ಳೇದ್ ಮಾಡ್ರಿ. ನಾವು ನಿಮಗೋಸ್ಕರ ಓಟ್ ಹಾಕಿದ್ದೀರಿ, ಸಹಾಯತ ಕೇಳ್ತಾ ಇದ್ರಿ ನಿಮ್ಮನ್ನ. ಈ ತರ ಅನ್ಯಾಯ ಮಾಡಬೇಡ್ರಿ ಯಾರಿಗೂ. ಈ ಬೇಸಿಗೆ ಕಾಲದಲ್ಲಿ ಒಬ್ರಿಗೊಬ್ರು ಅಕ್ಕಪಕ್ಕ ನಿಂತ್ಕೊಳ್ಳೋದೇ ಕಷ್ಟ, ಯಾಕಂದ್ರೆ ಆ ಬೆವರು ಸ್ಮೆಲ್ಲು ಆ ರೀತಿ ಕೆಟ್ಟದಾಗಿರುತ್ತೆ. ಆದರೆ ಈ KR ಮಾರ್ಕೆಟ್ ಒಳಗಡೆ ಬಂತಂದರೆ ನೋಡ್ಬೋದು, ಇಷ್ಟು ಕೊಳಚೆ ಪ್ರದೇಶದಲ್ಲಿ ಈ ರೀತಿ ಗಬ್ಬು ನಾಡ್ತಾ ಇದೆ. ನೋಡ್ಬೋದು, ಸುಮಾರು 20-25 ದಿನ ಆಗಿರ್ಬೋದು ಕಸ ಐತಿ. ಇಲ್ಲಿ ಹೇಗೆ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ ಅಂತ ಕೇಳೋಣ. ಇಲ್ಲಿ ವ್ಯಾಪಾರಿಗಳು ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ಈ ರೀತಿ ನೀವು ಹೂವನ್ನ ಹೆಂಗೆ ಗುಡ್ಡೆ ಹಾಕೊಂಡಿದ್ದೀರಾ ಅದೇ ರೀತಿ ಕಸನೂ ಸಹ ಗುಡ್ಡೆ ಹಾಕೊಂಡಿದ್ದೀರಾ. ನೀವು ಯಾರಿಗೂ ದೂರು ಕೊಟ್ಟಿಲ್ವಾ? ಸರ್ ಎಲ್ಲರೂ ಕೊಟ್ಟಿದ್ದೀವಿ ಸರ್. ಎಲ್ಲ ಕಚರಾಗಿ ಗಿರಾಕಿ ಯಾರು ಬರ್ತಾರೆ, ಗಿರಾಕಿ ಬರೋದಿಲ್ಲ, ಭಾಳ ತೊಂದರೆ ಆಗ್ಬಿಟ್ಟಿದೆ. ಎಷ್ಟು ದಿವಸದಿಂದ ಕಸ ಐತಿಲ್ಲ ಸರ್? 8-10 ದಿವಸ ಆಯಿತು ಕಚರಾ ಐತಿ. ಕಚರಾ ಇಲ್ಲಿ ರೋಡ್ವರೆಗೂ ಬಂದಿದೆ. ಗಿರಾಕಿ ಯಾರು ಬರ್ತಾರೆ? ನಡೆಯೋಕ್ಕೆ ಜಾಗ ಇಲ್ಲ. ಏನು ಮಾಡ್ಬೇಕು ಹೇಳಿ? ಇದಕ್ಕೆ ಏನು ಉತ್ತರನೇ ಆಗ್ತಾ ಇಲ್ಲ. ಯಾರಿಗೂ ಹೇಳಿದ್ರೆ ಯಾರು ಎತ್ತಾ ಇಲ್ಲ, ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಈ BBMPಲಿ ಟೋಲ್ ಫ್ರೀ ನಂಬರ್ಗಳನ್ನ ಕೊಟ್ಟಿರ್ತಾರೆ. ಕಸ ಎತ್ತಿಲ್ಲ ಅಂತಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಕಸ ಎತ್ತಿಲ್ಲ ಅಂದ್ರೆ ಟೋಲ್ ಫ್ರೀ ನಂಬರ್ ಕಂಪ್ಲೇಂಟ್ ಮಾಡಿದ್ದೀರಾ ನೀವೇನಾದರೂ? ಕಂಪ್ಲೇಂಟ್ ಏನು ಮಾಡಲಿಲ್ಲ ನಾವು. ಕಂಪ್ಲೇಂಟು ಇವಾಗ ಡೈಲಿ ಎತ್ತಾ ಇದ್ದೀವಿ. 8 ದಿವಸ ಆಯಿತು ಎತ್ತಿ. ಇದಕ್ಕೆ ಏನು ಮಾಡಬೇಕು ಉತ್ತರನೇ ಬರ್ತಾ ಇಲ್ಲ. ಎಲ್ಲರಿಗೂ ಬಡವರೇ ಇರೋದಿಲ್ಲ, ಚಿಕ್ಕ ಮಕ್ಕಳಿದ್ದಾರೆ, ಸುಮ್ಮನೆ ಕಷ್ಟ ಆಗುತ್ತೆ. ಮಕ್ಕಳಿಗೆ ಬೇರೆ ಇದು ಬಂದುಬಿಟ್ರೆ ವಾಸನೆಯಿಂದ ಇದು ಆಗಿದ್ರೆ ತೊಂದರೆ ಆಗುತ್ತೆ. ಬೇಜಾರು ಮಾಡ್ಕೋಬೇಡಿ, ಏನೋ ಒಂದು ಮಾಡಿಸಿ ಸ್ವಲ್ಪ ಕಚರ ಹಾಯಿಸಿ ಇದು ಮಾಡಿ. ಅಂದರೆ ನೀವು ನೋಡ್ತಾ ಇರ್ಬೋದು, ನಮಗೆ 2 ನಿಮಿಷ ನಿಂತ್ಕೊಳ್ಳೋಕೆ ಈ ಜಾಗದಲ್ಲಿ ಆಗ್ತಾ ಇಲ್ಲ. ಇವರು ಬೆಳಗ್ಗೆ ಓಪನ್ ಆದರೆ ಸಂಜೆವರೆಗೂ ಅವ್ರದ್ದೇ ಕಸ್ಬೋದು. ವಾಸನೆಯಲ್ಲಿ ಏನೇ ಇರಲಿ, ಸೊಳ್ಳೆ ಕಚ್ಚಲಿ, ಏನೇ ರೋಗ ಬಂದರೂ ಮಾಡಬೇಕು. ಯಾಕಂತಂದರೆ ನಮ್ಮ ಅಧಿಕಾರಿಗಳು ಇಲ್ಲಿ ಯಾರಿಗೂ ಬರಲ್ಲ. ಏನಕ್ಕೆ ಅಂದರೆ ದೂರು ಕೊಡಬೇಕು ಅನ್ನೋದಕ್ಕೆ ಸಣ್ಣ ಪುಟ್ಟ ಆದರೂ ಸರಿ. ಆದರೆ ಬೆಂಗಳೂರು ಕೇಂದ್ರ ಭಾಗದಲ್ಲಿ ಅಂದರೆ ಹೃದಯ ಭಾಗದಂಥ KR ಮಾರ್ಕೆಟಲ್ಲಿ ಅಸ್ವಚ್ಛತೆ ಎದ್ದು ಕಾಡ್ತಾ ಇದೆ. ಇಲ್ಲಿ ಕಾರ್ಪೊರೇಟ್ರು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಥವಾ ಯಾರು ಶಾಸಕರು ನಿಮ್ಮ ಮನೆ ಮಾತ್ರ ಸುತ್ತಮುತ್ತ ಸ್ವಚ್ಛವಾಗಿದ್ದರೆ ನಿಮಗೆ ಮತ ಹಾಕ್ತಕ್ಕಂತಹ ಜನಗಳು ಏನು ಮಾಡಬೇಕು ಅನ್ನೋದು ಇಲ್ಲಿದಂಥ ಜನಗಳ ಪ್ರಶ್ನೆ. ಈಗ ಯುಗಾದಿ ಹಬ್ಬ ಆದ ತಕ್ಷಣ ಎಲ್ಲ ನಮ್ಮ ಹಿಂದೂಗಳ ದೇವಸ್ಥಾನಗಳಲ್ಲಿ
ಜಾತ್ರೆಗಳಿರ್ತವೆ ಮತ್ತು ಏನೋ ಒಂದು ದೇವಸ್ಥಾನದಲ್ಲಿ ಪೂಜೆ ಇರ್ತವೆ. ಆ ದೇವಸ್ಥಾನಗಳಿಗೆ KR ಮಾರ್ಕೆಟಲ್ಲಿ ಸ್ವಚ್ಛತೆಯಿಂದ ಹೂವು ಸಿಗುತ್ತೆ ಅಂತ ಅನ್ಕೊತೀರಾ, ಆದರೆ ಸ್ವಚ್ಛತೆಯಿಂದ ಅಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸ್ವಚ್ಛತೆಯಿಂದ ರೆಡಿಯಾಗುತ್ತೆ, ಆದರೆ ಈ ಕಸಗಳ ಜೊತೆ ಮಧ್ಯೆ ರೆಡಿಯಾಗುತ್ತೆ. ಯಾವುದೇ ರೀತಿ ಸ್ವಚ್ಛತೆ ಪಾಪ ಜಾಗದಲ್ಲಿ ಇಲ್ಲ. ಏನಕ್ಕೆ ಅಂತಂದರೆ, ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ಕಟ್ಟುಪಾಡುಗಳನ್ನ ಮಾಡ್ಕೊಂಡಿರ್ತೀರಾ, ನೀತಿ ನಿಯಮಗಳಿರುತ್ತೆ. ಆದರೆ ನೀವು ಆರ್ಡರ್ ಕೊಡುವಂಥ ಜಾಗ, ಈ ಏನು ನೀವು ರೆಡಿ ಮಾಡ್ತೀರಾ ಎಂಥ ಜಾಗದಲ್ಲಿ ರೆಡಿ ಆಗ್ತಿದೆ ನೋಡಿ. ಇವಾಗ ಅಂಗಡಿ ಪಾಪ ಅಲ್ಲಿರೋರು ಮಾಲೀಕರು ಕಷ್ಟಪಟ್ಟು ರೆಡಿ ಮಾಡ್ತಾರೆ, ಆದರೆ ಯಾವುದೇ ರೀತಿ ಸ್ವಚ್ಛತೆ ಇಲ್ಲ, ಯಾವುದೇ ರೀತಿ ಅಧಿಕಾರಿಗಳು ಸಹ ಇದಕ್ಕೆ ಸ್ಪಂದನೆ ಕೊಡ್ತಾರೆ ಅಂತ ಇಲ್ಲಿರುವಂಥ ಜನಗಳ ದೂರು.